ಸ್ನೇಹಿತರೆ, ಇವರು ಬ್ರಹ್ಮಾವರ ಸಂತೆಕಟ್ಟೆಯ ನಿವಾಸಿ ದಿನೇಶ್ ಅಂತ. ದಿನೇಶ್ರವರು 2 ವರ್ಷದಿಂದ ಅನಾರೋಗ್ಯದಲ್ಲಿದ್ದರು. ಜೊತೆಗೆ ಯೂರಿನ್ ಬ್ಲಾಕ್ ಆಗಿ ಇಡೀ ದೇಹನೇ ಬಾತಿತ್ತು. ಹಾಗಾಗಿ ಇವರಿಗೆ ಮಲಗೋಕ್ಕೆ, ಕೂತ್ಕೊಳ್ಳೋದಕ್ಕೆ ಯಾವುದೂ ಕೂಡ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಈ ಬಯೋಟರಿಯಂನ ಎಲ್ಲ ಪ್ರಾಡಕ್ಟ್ಗಳನ್ನು 1 ವಾರದಿಂದ ಸತತವಾಗಿ ಯೂಸ್ ಮಾಡಿ ಬಂದಿರುವ ಮಿರಾಕಲ್ ರಿಸಲ್ಟ್ ತಮ್ಮ ಮುಂದೆ. ನಾನು ಜೈಕರ್, ಬೇಸಿಕಲಿ ಬ್ರಹ್ಮಾವರ. ಈ ಬಯೋಟರಿಯಂ ಅನ್ನೋ ಸಂಸ್ಥೆಯಲ್ಲಿ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಮುಖಾಂತರ ವರ್ಕ್ ಮಾಡ್ತಾ ಅನೇಕ ಜನರಿಗೆ ಈ ಒಂದು ಮ್ಯಾಟ್ರೆಸ್ ಪ್ಯಾಡ್ ಅನ್ನ ಕೊಟ್ಟಿದ್ದೇನೆ. ಅದರಲ್ಲಿ ಎಷ್ಟೋ ಜನರಿಗೆ ಮಿರಾಕಲ್ ರಿಸಲ್ಟ್ ಕೂಡ ಬಂದಿದೆ. ಅಂತ ಒಂದು ಮಿರಾಕಲ್ ರಿಸಲ್ಟ್ ಬಂದಿರುವಂತಹ ಒಂದು ಮನೆಯಲ್ಲಿ ನಾನಿದ್ದೇನೆ. ಇವರು ಜಲಜ ಅಂತ. ಹಾಗೆ ಇವ್ರ ಹಸ್ಬೆಂಡಿಗೆ ನಾವು ಮಹಾಲಯ ಅಮಾವಾಸ್ಯೆ ದಿನ ನಾವು ಬಂದಿದ್ವಿ. ಮಹಾಲಯ ಅಮಾವಾಸ್ಯೆ ಮುಗಿದ ಅಂದರೆ ನವರಾತ್ರಿಯ ಫಸ್ಟ್ನಲ್ಲಿ ಅವರ ಈ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರು. ನವರಾತ್ರಿ ಮುಗಿದು ಇವತ್ತು ವಿಜಯದಶಮಿ, ಒಂದು ಒಳ್ಳೆಯ ದಿನ ಕೂಡ. ಹಾಗೆ ಅವರಿಗೆ ಈ ಒಂದು 9 ದಿನ ಅಥವಾ 10 ದಿನದಲ್ಲಿ ಏನು ರಿಸಲ್ಟ್ ಬಂದಿದೆ ಅದನ್ನ ಅವರು ಸ್ಟೆಪ್ ಬೈ ಸ್ಟೆಪ್ ಅವ್ರ ಮಾತಲ್ಲೇ ಕೇಳೋಣ. ಮೇಡಮು, ನಿಮಗೆ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದಾಗ ಏನು ರಿಸಲ್ಟ್ ಬಂತು, ಮತ್ತೆ ಯಾವ ರೀತಿಯಾಗಿ ಅದನ್ನ ನೀವು ಅದು ಯೂಸ್ ಮಾಡಿದ್ರಿ ಡೈರೆಕ್ಟ್ ಆಗಿ ಹೇಳಿ ಮೇಡಮ್. ಸರಿ, ಮೊದಲೇನಂದ್ರೆ ನಾವು ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಡಾಕ್ಟರ್ ಮೈಯಲ್ಲಿ ನೀರು ಬಂದು ದಪ್ಪ ಆಗಿದ್ರು. ಅಲ್ಲಿ ಡಾಕ್ಟರ್ ಹೇಳಿದ್ರು ಮನೆ ಕರ್ಕೊಂಡು, ಮೂತ್ರ ಸಹ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾವು ಸೀದಾ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದ್ವಿ. ಬಂದು ಮನೇಲಿ ಇದ್ರು. ಅವರು ನಡೆಯಲಿಕ್ಕೆ ಆಗ್ತಿಲ್ಲ, ಮಲಗಿದಲ್ಲೇ ಎಲ್ಲ ಮೂತ್ರ ಟಾಯ್ಲೆಟ್ ಎಲ್ಲ ಮಾಡ್ತಾನೆ ಇದ್ರು. ಮತ್ತೆ ನಾನೆಂತ ಹೇಳಿಲ್ಲ, ಎಲ್ಲರೂ ಹೇಳಿದ್ರು ಆಸೆ ಬಿಟ್ಟಿದ್ದೀನಿ. ಆಸೆ ಬಿಟ್ಟು ಅವ್ರ ಮನೆಯವ್ರು ಸಹ ಹಾಗೆ ಹೇಳಿದ್ರು, ಬಿಟ್ಟು ಬಿಡಿ ಅಂತ ಹೇಳಿದ್ರು. ಮೇಡಮ್ ಬಂದಿದ್ರು, ಸುಜಾತ ಮೇಡಮ್. ಬಂದ ಮೇಲೆ ಹೀಗೆ ಒಂದು ಬೆಡ್ಡಿನ ವಿಷಯ ಎಲ್ಲ ಹೇಳಿದ್ರು ನಮಗೆ. ಇದನ್ನು ಯೂಸ್ ಮಾಡಿ ಅವರಿಂದ ಪ್ರತಿಫಲ ಸಿಗ್ಬೋದು ನಿಮ್ಗೆ ಅಂತ. ಅದರ ಬಗ್ಗೆ ಎಲ್ಲ ವಿಚಾರಣೆಗಳು ನಮ್ಗೆ ಮನವರಿಕೆ ಆಗುವ ಹಾಗೆ ತಿಳಿಸಿ ಹೇಳಿದ್ರು. ಆದ್ಮೇಲೆ ನಾನು ಅದನ್ನ ತಕೊಂಡು ಒಂದೇ ದಿನಕ್ಕೆ ನನಗೆ ರಿಸಲ್ಟ್ ಬಂತು. ಒಂದೇ ದಿನ ಹಾಕಿದ್ದವರಿಗೆ ನಾನು ಒಂದೇ ದಿನಕ್ಕೆ ರಿಸಲ್ಟ್ ಬಂತು. ಮತ್ತೆ ಅವರು ನನ್ನ ಗಂಡನ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಹೆದರ್ತಾ ಇದ್ರು, ಹಾಕ್ಲಿಲ್ಲ. ಈಗ ಮತ್ತೆ ಪುನಃ ಕೈಗೆ ಬೆಲ್ಟ್ ಮತ್ತೆ ಕಾಲಿಗೆ ಒಂದು ಬೆಲ್ಟ್ ಕೂಡ ನೀರು ಬಾಟ್ಲ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೇನೆ. ಅದರಿಂದ ಫಲ ಬಂದಿದೆ. ಇನ್ನು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಅನ್ನೋ ನಂಬಿಕೆ ನನಗೆ ಇದೆ. ಒಂದೇ ವಾರದಲ್ಲಿ ನನಗೆ ಅದರ ಪ್ರತಿಫಲ ಬಂದಿದೆ ಸರ್. ಕರೆಕ್ಟ್. ಆಕ್ಚುಲಿ ನಾವು ಬರ್ಬೇಕಾದ್ರೆ ಮೊದಲ ಸ್ನೇಹಿತರೆ ಇವ್ರು ಏನ್ ಮಾಡಿದ್ರು ಅಂದ್ರೆ, ಮೇಡಮ್ ಹೇಳಿದಾಗ ಇದು ನಾವು ಅಷ್ಟು ಅವರು ರಿಸಲ್ಟ್ ಬರ್ತದ ಇಲ್ವಂತ ಅವ್ರಿಗೆ ಡೌಟ್ ಇತ್ತು. ಆಗ ನಾನೇನಿದ್ರೆ ವಿಚಾರವನ್ನು ಕ್ಲಿಯರ್ ಆಗಿ ಹೇಳಿದೆ. ಆಗ ಅವರಿಗೆ ಮಿರಾಕಲ್ ರಿಸಲ್ಟ್ ಕೂಡ ಬಂತು. ಅದರಿಂದ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗಿ ಇವತ್ತು ನಾವು ಬಂದಾಗ ಆ ಖುಷಿನೇ ಬೇರೆ ಇತ್ತು. ಅವ್ರ ಜೊತೆಗೆ ಇನ್ನೊಬ್ರು ಕೂಡ ಮೇಡಮ್ ಇದ್ದಾರೆ. ಅವರು ಕೂಡ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ಮೊದಲು ಯಾವ ರೀತಿ ಇದ್ರು ಅವರು, ಮತ್ತೆ ಈಗ ಕೂಡ ಯಾವ ರೀತಿ ಇದ್ರು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನೋಡಿದವರು. ಅವ್ರ ಮಾತಲ್ಲೂ ಕೂಡ ಕೇಳೋಣ. ಮೇಡಮ್, ನೀವು ಹೇಳಿ, ನಿಮ್ಮ ಹೆಸರು? ಮೇಘ. ನಮ್ ಚಿಕ್ಕಪ್ಪಗೆ ಫಸ್ಟ್ ಅವ್ರು ತುಂಬಾ ಬಾಡಿ ಫುಲ್ ದಪ್ಪ ಆಗಿತ್ತು. ಅಂದ್ರೆ ಮೂತ್ರ ಪಾಸ್ ಆಗ್ತಿರ್ಲಿಲ್ಲ. ಸೊ ಅವರಿಗೆ ಬಾಡಿ ಫುಲ್ ಎಡಿಮೆ ಆಗಿತ್ತು. ಅಂದ್ರೆ ಅವ್ರಿಗೆ ಈಗ ಶುಗರ್ ಮತ್ತೆ BP ಇದ್ದದ್ರಿಂದ ಹಾಗಾಗ್ತಿತ್ತು. ನಾವು ಇಲ್ಲಿ ಮೆಡಿಸಿನ್ ಸಹ ಮಾಡ್ತಿದ್ವಿ, ಆದರ್ಶದೆಲ್ಲ ಕರ್ಕೊಂಡು ಹೋಗಿದ್ವಿ. ಮತ್ತೆ ಆಲ್ರೆಡಿ ಬೇರೆ ಕಡೆ ಸಹ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದು. ತುಂಬಾ ಕಾಸ್ಟ್ ಆಗಿತ್ತು ನಮ್ಗೆ. ತುಂಬಾ ಆಗಿರ್ಬೋದು. ಯಾಕಂದ್ರೆ ಮಂತ್ಲಿ ನಾವು 5000 ತನಕ ಖರ್ಚು ಮಾಡ್ತೇವೆ ಮೆಡಿಸಿನ್ಗೆ. ಅದೆಂತ ಆಯ್ತಂದ್ರೆ ಅವರಿಗೆ ರೀಸೆಂಟ್ಲಿ ಅದೇ ಮೂತ್ರ ಮಾಡುವಲ್ಲಿ ಪ್ರಾಬ್ಲಮ್ ಆಗಿ ಮೂತ್ರ ಮಾಡ್ಲಿಕ್ಕೆ ಆಗದೆ ಫುಲ್ ಬಾಡಿ ಎಲ್ಲ ಫುಲ್ ದಪ್ಪ ಆಗಿತ್ತು. ಅದಾದ್ಮೇಲೆ ಅಜ್ಜರ್ ಕಾರ್ಡ್ ಮತ್ತೆ ಬೇರೆ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋದಾಗ ಅಲ್ಲಿ ಆಗಲ್ಲ ಅಂತ ಹೇಳಿದಾಗ ನಮ್ಗೆ ಅದು ಬೆಡ್ ಮತ್ತೆ ರಿಸ್ಟ್ ಬೆಲ್ಟ್ ಅಂಡ್ ವಾಟರ್ ಅಂದ್ರೆ ಬಾಟ್ಲಿಗೆ ಹಾಕುವಂಥದ್ದು ಎಲ್ಲ ಕೊಟ್ಟರು. ಅದ ಯೂಸ್ ಮಾಡಿ ಆದ್ಮೇಲಿಂದ ನಮ್ಗೆ ಎಂತ ಆಗಿದೆ ಅಂದ್ರೆ ಬಾಡಿಯಲ್ಲಿ ದಪ್ಪ ಆಗಿದ್ದು ಫುಲ್ ಕಮ್ಮಿ ಆಗಿದೆ. ಅಂದ್ರೆ ಅದು ಕಮ್ಮಿ ಆಗ್ತಾ ಉಂಟು ಕ್ರಮೇಣ. ಈಗ ಮೊದ್ಲಿಗಿಂತ ಈಗ ತುಂಬಾ ದಪ್ಪ ಆಗಿದ್ದೆಲ್ಲ ಇಳಿದಿದೆ, ಸ್ವಲ್ಪ ಕಮ್ಮಿ ಆಗಿದೆ ಅಂತ. ಅಂದ್ರೆ ಸ್ಲಿಮ್ ಆಗಿದೆ. ಸ್ಲಿಮ್ ಆಗಿದೆ, ನಾರ್ಮಲ್ ಸ್ಟೇಜ್ ಬರ್ತಾ ಇದೆ ಅಂತ ಅರ್ಥ. ಸರಿಯಾ? ಓಕೆ ಮೇಡಮ್, ನೀವು ನೋಡಿದ್ರಲ್ಲಿ ನೀವು ಹಿರಿಯವ್ರ ಮನೆಯಿಂದ ಹೇಗಾಗಿತ್ತು? ಒಳ್ಳೆದಂದ್ರೆ ಸಮ ಆಯ್ದ. ನಾವು ನಡುವುದು ಒಂದು ಬಾಕಿ, ಅವ್ರ ಪ್ರಯತ್ನ ಒಂದು ಬಾಕಿ, ಮತ್ತೆ ಪೂರ ಆಯ್ತು ಮಾಡೋದು. ನಾವು ಯಾವ್ದು ಮಾಡ್ತೀವಿ, ನೀವು ತುಂಬಾ ಪ್ರಯತ್ನ ಪಟ್ಟಿದ್ರಿ. ಆಯ್ತು, ನಮಗ್ ಸಾಕಾಯ್ತು. ಸರಿ ಸರಿ ಸರಿ. ನಾವು ಮಸ್ತ್ ಭಂಗ ಆಯ್ತು. ಅವಳು ಏನ್ ಮಾಡ್ಬೇಕು ಹೆಂಗ್ಸ್ ಸರಿ. ಅದೇ ಹೇಳಿದ್ರೆ
ಹೋಯ್ತು ಬಿಟ್ಬಿಡಿ ಅಂತ ಹಾ. ಆಯ್ತು ಇದೆ. ಹಾ. ಆದ್ರೆ ಇವತ್ತಿನ ದಿನದಲ್ಲಿ ನಿಮ್ಗೆ ತುಂಬಾನೇ ಖುಷಿ ಇದೆ ಈ ಒಂದು ಪ್ರಾಡಕ್ಟ್ ಮೇಲೆ ತುಂಬಾ ಇವತ್ತೀಗ ಖುಷಿ ಇದೆ. ನೀವು ಬಂದು ಹಾಕಿದ್ಯಾ ಹಾಗೆ ಇನ್ನು ಒಂದೊಂದು ಗಂಟೆ ಹಾಕ್ತದೆ ಹಾ, ಹಾ. ಸರಿ 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 ಹೂಗುಳಿ ಓರ್ಲಿರ್ಲಿ ಸರಿ 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 ಬಟ್ ಏನೇ ಆಗ್ಲಿ ಬಟ್ ಇವತ್ತಿನ ದಿನದಲ್ಲಿ ಆವಾಗ ಸ್ವಲ್ಪ ಆವಾಜ್ ಎಲ್ಲ ಬರ್ತಿತ್ತು ಅವ್ರದ್ದು ಎಲ್ಲ ನೀವು ಹೇಳ್ತಿದ್ದಾಗೆ ತುಂಬಾ ಅನುಭವಿಸಿದ್ರಿ. ಇವತ್ತಿನ ದಿನದಲ್ಲಿ ಏನಾಗುತ್ತೆ ಅಂದ್ರೆ ವಿಶೇಷ ದಿನ ಇವತ್ತು. ಇದನ್ನ ತಗೊಂಡು ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ನಮ್ಮ ಎದುರಿಗೆ ಅವರು ಒಂದು ಸುತ್ತು ಬಂದ್ರಿ ಇಲ್ಲಿ, ಸರಿಯಾ? ಆ ವಿಡಿಯೋಸ್ ಕೂಡ ಸ್ನೇಹಿತರೆ ಇದ್ರು, ಆ ರೀತಿಯಲ್ಲಿ ಯೂಸ್ ಮಾಡಿ ಒಂದು ಒಳ್ಳೆದೊಂದು ರಿಸಲ್ಟ್ ಕೂಡ ಬಂದಿದೆ. ನನ್ನ ಜೊತೆಗೆ ರೀಸೆಂಟ್ ಆಗಿ ಜಾಯ್ನ್ ಆದವರು ಸುಜಾತ ಮೇಡಮ್, ಅವ್ರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕಾ ಬೇಡವಾ ಅಂತ ತುಂಬಾ ಜನ ಯೋಚಿಸ್ತಾರೆ, ಅಂದ್ರೆ ಈ ತರ ರಿಸಲ್ಟ್ ಬರ್ಬೋದೇ ಅಂತ. ಹಾಗೆ ಇವರಿಗೂ ಕೂಡ ಗೊಂದಲ ಇತ್ತು. ಆ ಗೊಂದಲ ಎಲ್ಲ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ತಿಳಿಸಿ ಅದ್ರ ಬಗ್ಗೆ ಏನೇ ಡೌಟ್ ಇದ್ರು ಅವರಿಗೆ ಕ್ಲಾರಿಟಿ ಕೊಟ್ಟ ಮೇಲೆ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ ಮೇಲೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ನಮ್ಮ ಉದ್ದೇಶ ಅಷ್ಟೇ, ಈ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಮೂಲಕ ಮಲಗಿರುವವರನ್ನ ಎದ್ದು ಕೂರಿಸ್ಬೇಕಂತ ಒಂದು ಅಜೆಂಡಾವನ್ನ ನಾವು ಇಟ್ಕೊಂಡಿದ್ವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವರ್ಕ್ ಅನ್ನು ನಾವು ಮಾಡ್ತಾ ಇದ್ವಿ. ಮಾಡಿ ಅವರು ಮುಖದಲ್ಲಿ ಒಂದು ಗೆಲುವನ್ನು ಕಂಡ್ರೆ ಅದೇ ನಮ್ಮ ಗೆಲುವು.